ಮಾತೆಯರೇ, ಸ್ವಾಭಿಮಾನಿ ಲಿಂಗಾಯತರೇ, ಪತ್ರಕರ್ತ ಮಿತ್ರರೇ, ಆರಕ್ಷಕ ದಳದವರೇ, ತಮ್ಮೆಲ್ಲರಿಗೂ ಶರಣಾರ್ಥಿಗಳು. ಕಲಬುರಗಿಯ ಇತಿಹಾಸದಲ್ಲಿ ದೌರ್ಜನ್ಯವನ್ನ ಖಂಡಿಸಿ ಅದನ್ನ ಮೆಟ್ಟಿ ಇಡೀ ಕರ್ನಾಟಕಕ್ಕೆ ಒಂದು ಸಂದೇಶ ಕೊಡುವಂತಹ ಏಕೈಕ ಕಾರ್ಯಕ್ರಮ ಅದು ಕಲಬುರಗಿ ಮಹಾನಗರದಲ್ಲಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಆಗ್ಲಿಕ್ಕಿಲ್ಲ. ನಾನು ಬಹಳ ವರ್ಷದಿಂದ ಕಾಯ್ತಾ ಇದ್ದೆ ಇಂಥ ಒಂದು ಬೆಳೆಗೆ ಯಾವಾಗ ಬರುತ್ತೆ ಅಂತ. ಅಷ್ಟು ನನಗೆ ಸಾಕು, ಬಹಳ ಸಂತೋಷ ಆಗ್ಬಿಟ್ಟಿದೆ. ಸ್ವಾಮಿ ವಿವೇಕಾನಂದ ಒಂದು ಮಾತನ್ನ ಅವತ್ತು ಹೇಳಿದರು, ಪವರ್ ಈಸ್ ಲೈಫ್, ವೀಕ್ನೆಸ್ ಈಸ್ ಡೆತ್. ದುರ್ಬಲವೇ ಮರಣ, ದೌರ್ಬಲ್ಯವೇ ಮರಣ, ಶಕ್ತಿಯೇ ಜೀವನ ಅನ್ನುವಂಥ ಸಂದೇಶ ಸ್ವಾಮಿ ವಿವೇಕಾನಂದರು ಕೊಟ್ಟಿದ್ದರು. ಇಷ್ಟು ವರ್ಷ ನಾವು ದೌರ್ಬಲ್ಯದಿಂದ ಬದುಕನ್ನ ಸಾಗಿಸ್ತಾ ಇದ್ದೀವಿ. ಯಾರೋ ಒಬ್ರು ಬೈದ್ರು ಅಂದ್ರೆ ಬೈ ಬಿಡಪ್ಪ ಸುಮ್ಮನೆ ಇರೋಣ ಅಂತ ಶಾಂತ ರೀತಿಯಿಂದ ಕೂತ್ಕೋತಿದ್ವಿ. ಯಾರೋ ಒಬ್ರು ಬಂದು ಹಲ್ಲೆ ಮಾಡಿದ್ರೆ ಹೊಡೆದವರೇ ದೊಡ್ಡವರಪ್ಪ ಅಂತ ಹೇಳಿ ನಾವು ಸುಮ್ಮನೆ ಕೂತ್ಕೋತಿದ್ದೀವಿ. ಯಾಕೆ ಅಂತ ಕೇಳಿದ್ರೆ ನಮ್ಮ ಆದರ್ಶ ಜಗಜ್ಯೋತಿ ಬಸವೇಶ್ವರರು. ಬೈದವರನ್ನ ಬಂಧುಗಳೆಂಬೆ, ನಿಂದಿಸಿದವರನ್ನ ತಂದೆ ತಾಯಿಗಳೆಂಬೆ ಅನ್ನುವಂತ ಒಂದೇ ಒಂದು ನಾಣ್ಣುಡಿಯಂತೆ ಇವತ್ತಿನವರೆಗೂ ಕೂಡ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.